ಕುಣಿಗಲ್ ತಾಲೂಕು ಆಡಳಿತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಟೌನ್ ವೀರೇಶ್ವರ ಸಮಾಜ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರವರ 895ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಹುಲಿಯೂರು ದುರ್ಗಾ ಮಠದ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡುತ್ತಾ ಕಾಯಕವೇ ಕೈಲಾಸ ಎಂದು ಸಾರಿದ ಜಗಜ್ಯೋತಿ ಬಸವೇಶ್ವರರ ಹಾದಿಯಲ್ಲಿ ಲಿಂಗಾಯತ ವೀರಶೈವ ಮಠಗಳು ಕಾಯಕ ಶಿಕ್ಷಣ ದಾಸೋಹ ನಡೆಸುವ ಮೂಲಕ ಜಾತಿ ಭೇದವಿಲ್ಲದೆ ನೊಂದವರ ದಾರಿದೀಪವಾಗಿದ್ದಾರೆ. ಅನುಭವದ ಮಂಟಪದ ಮೂಲಕ ಜಾತಿ ಪದ್ಧತಿಯ ನಿರ್ಮೂಲನೆಗೆ ಕಂಕಣ ಬದ್ಧರಾಗಿದ್ದು ಮಹಿಳೆಯರ ಸಮಾನತೆಗೆ ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗವಹಿಸಬೇಕು ಎಂದು ಅಂದೇ ತಿಳಿಸಿದರು. ಸಮಾನತೆಯ ಹಕ್ಕುಗಳನ್ನು ಕಲ್ಪಿಸಿಕೊಡಲು ಹೋರಾಡಿದ ಮಹಾನ್ ಮಾನವತಾವಾದಿ ವಿಶ್ವಗುರು ಬಸವೇಶ್ವರರು ಎಂದು ತಿಳಿಸಿದರು. ಶಿವರುದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಅಂಕನಹಳ್ಳಿ ಮಠ ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಅಧ್ಯಕ್ಷ ಬಸವರಾಜಪ್ಪ, ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಉಸ್ತುವಾರಿ ನಿತ್ಯಾನಂದ, ವೀರಶೈವ ಬ್ಯಾಂಕ್ನ ಅಧ್ಯಕ್ಷರಾದ ಚೇತನ್, ಲಿಂಗಾಯತ ಮಹಾಸಭಾ ಟೌನ್ ಅಧ್ಯಕ್ಷರಾದ ಎಚ್ಎಂ ಅಶೋಕ್, ಪ್ರಧಾನ ಕಾರ್ಯದರ್ಶಿ ಉಚ್ಚವೀರಯ್ಯ, ಕಾರ್ಯದರ್ಶಿ ಎಸ್ಎನ್ ವಸಂತಕುಮಾರ್, ಶಿವಕುಮಾರ್, ಬಸವರಾಜ್, ಉಪಾಧ್ಯಕ್ಷರಾದ ರವೀಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಮತಾ ವಾಣಿ, ವರದರಾಜು, ರಾಮಚಂದ್ರಯ್ಯ, ನಾರಾಯಣಸ್ವಾಮಿ, ಮುನಿಯಪ್ಪ, ಸತೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪ್ರಭುತ್ವ ಟಿವಿ, ಕುಣಿಗಲ್. ಬಹಳ ಹತ್ತಿರವಾದಂಥ ಒಂದು ಕಾವ್ಯ ಒಂದು ರಗಳೆ. ಇಲ್ಲಿ ನಾವು ಬಸವಣ್ಣನವರನ್ನ ನಾವು ಏನು ಮಾಡ್ತೇವೆ, ಬಸವಣ್ಣ ಎಲ್ಲ ಅನುಭವಿಸ್ತಾನೆ ಇದ್ರೆ, ಈಗ ಕಾಂಚನವೆಂಬ ನಾಯನಚ್ಚಿ ನಾನು ನಿನ್ನ ಮರತನಯ್ಯ, ಕಾಂಚನಕ್ಕೆ ವೇಳೆ ಇಲ್ಲದೆ ನಿಮ್ಮ ಲಿಂಗಕ್ಕೆ ವೇಳೆ ಇಲ್ಲ ಅಂತ ಹೇಳ್ತೇವೆ. ಕಾಂಚನ ಅಂತ ಹೇಳೋದು ದುಡ್ಡು. ಇವತ್ತೇ ನಾವೆಲ್ಲ ಎಲ್ಲಿ ಹೋಗಿ ಯಾವುದರಿಂದ ಓಡಾಡ್ತಾ ಇದ್ದೀವಿ ಅಂದರೆ, ದುಡ್ಡು ಇವತ್ತು ಮನುಷ್ಯನಿಗೆ ಅಳತೆ ಮಾಡ್ತಾ ಇರೋದು, ಮನುಷ್ಯನಲ್ಲಿರುವಂಥ ಗುಣವನ್ನು ನಾವೆಲ್ಲ ತೋರಿಸ್ತಾ ಇಲ್ಲ. ಎಷ್ಟಿದ್ದಾನೆ, ಸಂಪತ್ತು ಎಷ್ಟಿದೆ, ಆ ಸಂಪತ್ತಿನ ಮೂಲಕ ನಾವು ಮನುಷ್ಯರನ್ನು ಅಳತೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಕಾಲದ ಒಂದು ಬೀಜ. ಈಗ ಹೇಳಿದ್ರು ಎಲ್ಲರೂ ಸಮಾನತೆ ಇರಬೇಕು. ಸಮಾನತೆಯನ್ನು ತಂದು ಕೊಟ್ಟಂಥವರು 12ನೇ ಶತಮಾನದ ಎಲ್ಲೋ ಇದ್ದಂಥ ನೆನನೊಂದೇ ಒಳಗೇರಿ ಶಿವಾಲಯಕ್ಕೆ, ನೆಲ ಒಂದೇ, ಅಲ್ಲಿ ಹರಿಜನರು ಇರ್ತಾರೆ, ಇಲ್ಲಿ ಶಿವಾಲಯ ಇರುತ್ತೆ, ಆದರೆ ಎಲ್ಲಕ್ಕೂ ಆಶ್ರಯ ಕೊಟ್ಟದ್ದು ಈ ನೆಲ. ಆದ್ದರಿಂದ ಸಮಾನತೆ ಬಂದದ್ದು ಬಸವಣ್ಣವರ ಕಾಲದೇ. ಅಲ್ಲಿಯ ತನಕ ಯಾಕೆ ಬದಲಿಲ್ಲ, ಅದು ಹಿಂದೆ ಇದ್ದರು. ಬುದ್ಧ ಬಂದ, ಬುದ್ಧ ಏನು ಹೇಳಿದ್ರು, ಆಸೆ ಇದಕ್ಕೆ ಕಾರಣ ಅಂತೇಳಿ. ಬಟ್ ಅವನು ಜಾತೀಯತೆಯನ್ನು ಹೋಗಲಾಡಿಸಿ ಪ್ರಯತ್ನ ಮಾಡಲಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬಂದಂತ ನೋಡಿ ಹೇಳ್ತಾರೆ, ವ್ಯಾಧನೊಂದು ಮೊಲನ ತಂದರೆ ಚಲೋ ಆಗಕ್ಕೆ ಬೆಳೆಯುವರಯ್ಯ, ನೆಳನಾದನೆ ಏನೇನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ, ಮೊಲನಿಂದ ಕರ್ಕಷ್ಟ ನರನ ಬಾಳೆ ತಲೆ ನಮ್ಮ ಕೂಡಲ ಸಂಗಮ ದೇವರ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲ, ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನು ಬೇಟೆ ಆಡ್ಕೊಂಡು ಬಂದಾಗ, ಈ ಮಾರ್ಕೆಟ್ನೆಲ್ಲರೂ ಕೂಡ ತಗೊಂಡು ಹೋದಾಗ ಅವರೆಲ್ಲರೂ ಕೂಡ ಮಾಂಸದ ಒಂದು ದಿನ ಆಸೆಗೋಸ್ಕರ ಅದನ್ನು ಎಷ್ಟೋ ದುಡ್ಡನ್ನು ಕೊಟ್ಟು ಕೊಡ್ಕೊಳ್ತಾರೆ. ಅದೇ ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿಯೋ, ದೇಶದ ಪ್ರಧಾನಮಂತ್ರಿಯೋ, ಇಲ್ಲ ರಾಷ್ಟ್ರಪತಿಯೋ, ಇನ್ಯಾರೋ ಒಂದು ಸಾಮಾನ್ಯವಾದಂಥ MLA ಯಾರ ಸತ್ತಾಗ ಅವರ ಹೆಣವನ್ನು ತಗೊಂಡ್ಕೊಂಡು ಯಾರ ಬೀದಿಯಲ್ಲಿ ಹೋದರೆ ಯಾರು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಎಂಥ ಮಾತಾಡಿದ್ದಾರೆ. ಮೊಲನ ಆ ಒಂದು ಮೊಲನಿಂದ ಕರಗಷ್ಟನ ಸಲನೆಂಬ ಕೂಡಲ ಸಂಗಮ ದೇವ ನಮ್ಮನ್ನು ಸೃಷ್ಟಿ ಮಾಡೋನು ದೇವರು. ಆದ್ದರಿಂದ ಎಲ್ಲವನ್ನು ಸಮಾನತೆಯನ್ನು ಕೇಳ್ತಾರೆ. ಎಷ್ಟ ಹಿಂದೂ ಸಮಾಜದ ಗಣ್ಯ ವ್ಯಕ್ತಿ ಬಸವಣ್ಣವ್ರನ್ನ ಹೇಳ್ತಾ ಇದ್ದೀವಿ. ಅವ್ರ ವ್ಯಕ್ತಿ ಎಲ್ಲ ಶಕ್ತಿ, ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಬೇಕಾದಂಥವ್ರು, ಎಲ್ಲರಿಗೂ ಒಂದೇ ಸಮನಾಗಿ ಒಂದೇ ವಿಚಾರವನ್ನು ಒಂದೇ ರೀತಿ ತಂದಂಥ ಪುಣ್ಯಾತ್ಮರು. ಅಲ್ಲಿ ಜಾತೀಯತೆ ಬರಲಿಲ್ಲ, ಜಾತಿ ಬೇಕಾಗಿಲ್ಲ. ಯಾಕೆಂದರೆ ಜಾತಿ ನಮ್ಮನ್ನು ಆಳ್ತದೆ ಹೊರತು ನಮ್ಮನ್ನು ಹಾಳು ಮಾಡ್ತದೆ. ಆ ಜಾತಿ ಬಿಟ್ಟು ನಾವೆಲ್ಲರೂ ಒಂದಾಗಿ ಸಮಾಜವನ್ನು ಬದುಕಿಸಿ ಅನ್ನೋ ಭಾವನೆಯಿಂದ ಹೇಳಿ ನನ್ನ ಮಾತು ಮುಗಿಸಿ. ಮಹನೀಯರನ್ನು ನಾವು ಗಮನಿಸ್ತೇವೆ. ಸಮಾಜದ ಬದಲಾವಣೆಯನ್ನು ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಒಂದು ಕೈಂಕರ್ಯವನ್ನು ಮೆರೆದಿರೋದನ್ನು ನಾವು ನೋಡಿದ್ದೇವೆ. ಬಸವಣ್ಣನವರು ಹುಡುಕಿಕೊಂಡದ್ದು ವಚನಗಳ ಮೂಲಕ ಮತ್ತು ತಾವು ಏನು ತಮ್ಮ ಒಂದು ನಿಷ್ಠೆಯ ಮೂಲಕ ನಮ್ಮ ಸಮಾಜವನ್ನು, ನಮ್ಮ ಸಮಾಜದಲ್ಲಿದ್ದಂತಹ ಓರೆಕೋರೆಗಳನ್ನು, ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಪ್ರಯತ್ನವನ್ನು ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಆಗಲೇ ಸರ್ ಹೇಳಿದಾಗೆ ಕಾಯಕವೇ ಕೈಲಾಸ
ಎನ್ನುವಂತಹ ಒಂದು ಮಾತು ಎಷ್ಟು ಚೆನ್ನಾಗಿದೆ. ನಾನು ಸರಿಯಾಗಿ ನನ್ನ ಪಾಲಿನ ಕರ್ತವ್ಯವನ್ನು ನಾನು ಖಂಡಿತವಾಗಿ ಕೆಲಸವನ್ನು ಮಾಡಿದರೆ ಅದೇ ಶಿವ ಅನ್ನುವಂತಹ ಮಾತನ್ನು ಅವತ್ತಿಗೆ ಅವರು ನುಡಿದಂಥದ್ದು. 11ನೇ ಶತಮಾನದಲ್ಲಿ ನಾವು ಗಮನಿಸುವಾಗ ಅವತ್ತು ಕೂಡ ಮಹಿಳಾ ಮೀಸಲಾತಿ ಅನ್ನೋದ್ರ ಬಗ್ಗೆ ವಸಂತ್ ಕುಮಾರ್ ಸರ್ ಹೇಳಿದ್ರು. ಮಹಿಳೆಯರಿಗೂ ಕೂಡ ಎಷ್ಟೋ ಒಂದು ಉತ್ತಮವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ರು ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಅವತ್ತು ಅನುಭವ ಮಂಟಪದ ಅಧ್ಯಕ್ಷ ಆಗಿರ್ತಾರೆ. ಮತ್ತು ಅದೇ ರೀತಿಯಲ್ಲಿ ಸಾಕಷ್ಟು ಜನ ಅಲ್ಲಿ ಸಾಕಷ್ಟು ಶರಣರನ್ನು ನಾವು ಕಾಣ್ತೇವೆ. ಅಲ್ಲಿ ಮೇಲು ಕೀಳು ಭೇದ ಭಾವ ಏನೂ ಇಲ್ಲ. ಅವರು ಹುಟ್ಟಿನಲ್ಲಿ ಬಸವಣ್ಣನವರು ಬ್ರಾಹ್ಮಣರಾದರೂ ಸಹಿತ ಅಲ್ಲಿ ಎಲ್ಲ ಜಾತಿಯವರಿಗೂ ಕೂಡ ಅಲ್ಲಿ ಅವಕಾಶ ಇದ್ದಂಥದ್ದನ್ನು ನಾವು ಗಮನಿಸ್ತೇವೆ. ಅದು 11ನೇ ಶತಮಾನ ಅಂದರೆ ಇಲ್ಲಿಗೆ 900 ವರ್ಷಗಳ ಹಿಂದೆ ಅಂದಾಗ ನಾವು ಯೋಚನೆ ಮಾಡಬೇಕು. ಇವತ್ತು ಕೂಡ ನಾವು ಜಾತಿ ಅಂತ ಒದ್ದಾಡ್ತೀವಿ, ಅಥವಾ ನಾವು ಒಳಜಗಳವನ್ನು ಮಾಡ್ಕೊಳ್ತೇವೆ ಅಥವಾ ಕಿತ್ತಾಡ್ತೇವೆ. ಬಟ್ ಅವತ್ತಿನ ಕಾಲಕ್ಕೆ ಅವರು ಎಷ್ಟು ಪ್ರಬುದ್ಧರಾಗಿದ್ದರು. ಕೇವಲ ಜಾತಿ ಎನ್ನುವಂಥದ್ದು ಎರಡೇ, ಗಂಡು ಹೆಣ್ಣು ಅಷ್ಟೇ, ಎಲ್ಲರೂ ಸಮಾನರು ಇಲ್ಲಿ ಎನ್ನುವುದನ್ನು ಅವತ್ತು ತಿಳಿಸ್ಕೊಟ್ಟಂತಹ ಮಹನೀಯರು. ಮತ್ತು ಹಾಗೆಯೇ ಇವನಾರವ ಇವ ನಮ್ಮವ ಅನ್ನುವಂತಹ ಒಂದು ಮಾತನ್ನು ಅವರು ಯಾರು ಬೇರೆ ಅಲ್ಲ, ಎಲ್ಲರೂ ಒಂದೇ ಅನ್ನೋ ಮಾತನ್ನು ಹೇಳಿದಂಥದ್ದು. ಸರ್ ಹೇಳ್ತಾ ಇದ್ರು, ಎನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಹುಡುಕೋ ಅವಶ್ಯಕತೆ ಇಲ್ಲ. ನನ್ನಲ್ಲಿ ಭಕ್ತಿ ಇರಬೇಕು, ನನ್ನಲ್ಲಿ ಶ್ರದ್ಧೆ ಇರಬೇಕು, ನಾನು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು, ನಾನು ಕೆಲಸವನ್ನು ಮಾಡಬೇಕು. ಆಗ ಆ ಶಿವನನ್ನು ನಾವು ನನ್ನ ದೇಹದಲ್ಲೇ ಅಥವಾ ನನ್ನ ಹೃದಯದಲ್ಲೇ ನಾನು ಕಾಣ್ಬೋದು ಅಂತಕ್ಕಂತಹ ಒಂದು ಮಹಾನ್ ಮಾತನ್ನು ಹೇಳಿದಂಥ ಸಂದೇಶವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಯವರು.